काय म्हणतात महाराज? देव वसे चित्ते, देव वसे चित्ती, त्याची घडावी संगती, ऐसे कैसे ऐसे आवडते मना, देवा पूर्वावी वासना, हरी जना सवे भेटी, लोहे अंग संग तुटी, ऐसे आवडते मना, देवा पूर्वावी वासना. तुका म्हणे जिने, तुका म्हणे जिने, भले संत संघष्टने, कैसे ऐसे आवडते मना, देवा पूर्वावी वासना. विठोबा रखुमार ಪ್ರಸ್ತುತ ಯಾವ ಮಹಾನ್ ಸುಕ್ಷೇತ್ರರಾದಂತಹ ಯಾವ ಗುರುಗಳಾದಂತಹ ಕ್ಷೇತ್ರದ ರಕ್ಷಕರಾಗಿ ಯಾವಾಗಲೂ ಸದಾಕಾಲ ಈ ಊರಿನ ಹೆಸರು ತೆಗೆದುಕೊಂಡ ತಕ್ಷಣ ನವಲಗುಂದ ಅಂದ ಕೂಡಲೇನ ತಲೆಯಾಗ ಬರೋದು ನಾಂಗ್ಲಿಂಗ ಬಜ್ಜಾರು. ಅಂತ ಸ್ಥಳದೊಳಗ, ಅಂತ ಸುಕ್ಷೇತ್ರದೊಳಗ ಯಾವ ಪಂಢರೀರಾಯನ ಮಂದಿರದೊಳಗ ಪ್ರತಿ ವರ್ಷದಂತೆ ಈ ವರ್ಷ ಉತ್ಸವ ನಡೀತಾದ. ಆದ್ರ 3 ವರ್ಷಕ್ಕೊಮ್ಮೆ ಅತಿ ವಿಶೇಷವಾದಂತಹ ಉತ್ಸವ ನಡೀತದೆ. ಪ್ರತಿ 3 ವರ್ಷಕ್ಕೊಮ್ಮೆ ಯಾವ ಗ್ರಂಥಗಳ ರಾಜ ಅನ್ನುವಂತಹದ್ದ ಪ್ರಚಲಿತವಾಗದ, ಯಾವ ನಮ್ಮ ಧರ್ಮದ ರಕ್ಷಣೆಯನ್ನ ಮಾಡಿದಂತಹ ಭಗವದ್ಗೀತೆಯ ಪೀಠಿಕ ಆಗಿರ್ತದ, ಸಂತ ಶಿರೋಮಣಿ ಮೌಲ್ಯವರು ಬರೆದಕ್ಕಂತಹ ಗ್ರಂಥ ಯಾವ 18 ಅಧ್ಯಾಯಗಳ ಕಠಿಣತೆಯನ್ನ ಸುಲಭತೆಯನ್ನಾಗಿ ಬಿಡುಗಡಿಸಿ ನಮಗ ಪ್ರಸಾದದ ರೂಪದಲ್ಲಿ ನೀಡತಕ್ಕಂತ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಸಪ್ತಾಹ ಸೋಹಳ ಬಹಳ ಅದ್ಧೂರಿಯಿಂದ ನವಲಗುಂದ ಗ್ರಾಮದ ವಿಠ್ಠಲಾರಿ ಮಂದಿರದಲ್ಲಿ ನಡೀತಾ ಇದೆ. ಎಲ್ಲರೂ ಭಕ್ತಿ, ಪ್ರೇಮ, ಭಾವ, ತನು, ಮನ, ಧನ ಎಲ್ಲವನ್ನೂ ಅರ್ಪಣೆ ಮಾಡಿ
7 ದಿವಸಗಳ ಪರ್ಯಂತ ಈ ಉತ್ಸವದ ನಿಯೋಜನೆ ಮಾಡಿರ್ತಾರ ನವಲಗುಂದದ ಸಂತ ಸದ್ಭಕ್ತ ಮಂಡಳಿ ಹಾಗೂ ವಾರ್ಕರಿ ಮಂಡಳಿ ಎಲ್ಲರೂ ಸೇರಿ ಅತಿ ಆನಂದ ಉತ್ಸಾಹ ಪ್ರೀತಿ ಅನುಭವದಿಂದ 7 ದಿವಸಗಳ ಪರ್ಯಂತ ಇಲ್ಲಿ ನಡೀತಕ್ಕಂತಹ ಭಗವಂತನ ನಾಮಸ್ಮರಣೆ ಚಿಂತನೆ ಸದಾ ಕಾಲ ನಡೀತಾ ಬಂದದ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಈ ಉತ್ಸವ ನಡೀತಾ ಬಂದದ. ಇವತ್ತಿನ ದಿವಸ 6ನೇ ದಿವಸದ ಉತ್ಸವ, ಈ ವರ್ಷದ 6ನೇ ದಿವಸದ ಉತ್ಸವ. ಇದು 7 ದಿವಸದ ಉತ್ಸವ ಆದಾಗ ನಮ್ಮ ಸಂಪ್ರದಾಯದ ನಿಯಮದೊಳಗ ಯಾವುದೇ ಉತ್ಸವದಾಗಲಿ ಉತ್ಸವದ ಕೊನೆಯ ದಿನದ ಪೂರ್ವಾರ್ಧದಲ್ಲಿ ನಿಯಮ ಹೇಳ್ತದ ಮಾಗಣಿ ಮಾಡಬೇಕು ಅಂತ. ಮತ್ತೆ ಕೊನೆಯದ್ರಲ್ಲಿ ಏನ್ ಮಾಡಬೇಕು? ನೀವು ಕಾಲ ಮಾಡಬೇಕು. ಮೊದಲನೇ ದಿವಸ ರೂಪಾವಳಿ ಇಲ್ಲ ಅಂದ್ರ ಸಂತಪರದೊಳಗಾಗಿರ್ಬೇಕು. ಇವೆಲ್ಲ ನಮ್ಮ ಸಂಪ್ರದಾಯದ ನಿಯಮಗಳದ. ಇವತ್ತ ನಾಳಿಗೆ ಕಾಲ ಅದ, ನಾಳಿಗೆ ಸಂಗತ ಅದ ಅಂದ್ರ ನಿಮ್ಮ ಈ ಉತ್ಸವದೊಳಗ ನಾಳಿಗೆ ಕಾಲ ಅದ ಅಂತ ಅರ್ಥ. ಅಂದ್ರೆ 7 ದಿವಸದ ಕಾರ್ಯಕ್ರಮ. 7 ದಿವಸದ ಕಾರ್ಯಕ್ರಮ ಅಂದ್ರೆ ಇವತ್ತ 6ನೇ ದಿವಸ ಅಂದ ಮೇಲೆ ಸಂಗತದ ಪೂರ್ವಾರ್ಧದ ದಿವಸ ಇವತ್ತು ಮಾಗನೀಪರ ಅಭಂಗದೊಳಗ ಆಗ್ತದೆ. ಆದ್ರ ಈ ಅಭಂಗ ಏನು ಇವತ್ತಿನ ತಗೊಂಡದ ಬಹಳ ವಿಶೇಷವಾದಂತಹ ಚಿಂತನೆ. ನಾವಿಲ್ಲಿ ಮಾಗಣಿ ಅನ್ಲಿಕ್ಕೆ ಹೋದ ಕೂಡಲೇನ ಮಾಗಣಿನೂ ಹೌದು, ಈ ಕಡೆ ಸಂತರ ವಿವರಣೆ ಮಾಡಿ ಮಾಗಣಿ ಕೇಳುವಂತ ಅಭಂಗ ಬಹಳ ವಿಶೇಷವಾದಂತ. ನೋಡ್ರಿ, ನೀವು ಈ ಅಭಂಗದ ಚಿಂತನೆ ಮಾಡ್ಲಿಕ್ಕತ್ರ ಈ ಅಭಂಗದೊಳಗ ಸಂತರ ವಿಶೇಷ ವರ್ಗಗಳನ್ನ, ಸಂತರಲ್ಲಿ ಇರ್ತಕ್ಕಂಥ ಗುಣಗಳನ್ನ, ಸಂತರ ಭೇಟಿಯಿಂದ ಆಗುವಂತಹ ಲಾಭಗಳನ್ನ, ಇದನ್ನ ಎಲ್ಲವನ್ನೂ ವಿವರಿಸಿ ಅದರ ಜೊತೆಗೆ ಇದನ್ನ ನನಗ ಪೂರೈಸು ಪರಮಾತ್ಮ ಅಂತ ಹೇಳಿ ಬೇಡಿಕೊಳ್ಳುವಂತಹ ಅಭಂಗ. ಇವತ್ತು ಸೇವೆಗೆ ತೆಗೆದುಕೊಂಡಂತ ಅಭಂಗ ಶ್ರೀಮಂತ ಜಗದ್ಗುರು ದೇಹು ನಿವಾಸಿ ಪಂಚಮ ವೇದದ ಸೃಷ್ಟಿಕರ್ತರಾದಂತಹ ನಮ್ಮ ಸಂಪ್ರದಾಯದ ಕಳಶಪ್ರಾಯರಾದಂತಹ ನಿಮ್ಮ ಎಲ್ಲರನ್ನು ಉದ್ಧಾರದ ಮಾರ್ಗಕ್ಕೆ ತಂದಂತಹ ಸಂತ ತುಕಾರಾಮ್ ಮಹಾರಾಜರ 4 ಚರಣದ ಅಭಂಗ. ಈ 4 ಚರಣದ ಅಭಂಗದೊಳಗ ನಿಮಗೆ ಒಂದೊಂದೇ ಕನ್ನಡವ ಬಿಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಆದ್ರ ನಿಮಗ ಸಂಕ್ಷಿಪ್ತ ಭಾವಾರ್ಥ ಸ್ವಲ್ಪ ಹೇಳ್ತೀನಿ, ಆಮೇಲೆ ನಿಮ್ಗ ವಿಸ್ತೃತ ಭಾವಾರ್ಥವನ್ನ ತಿಳಿಸುವಂತಹ ಪ್ರಯತ್ನ ಮಾಡೋನು. ಯಾಕಂದ್ರೆ ನನಗ್ ಕೊಟ್ಟಿದ್ದ ಟೈಮ್ 9ಕ್ಕೆ ಮಂಗಲ ಮಾಡ್ಬೇಕಂತ. ಟೈಮ್ 8 ಆಗೈತಿ. ಅಂದ್ರೆ 1 ತಾಸೊಳಗ ನನಗೆ ಎಷ್ಟು ಬಿಡಿಸ್ಲಿಕ್ಕೆ ಆಗ್ತಾ ಇದಲ್ಲೋ ನನಗಂತೂ ಗೊತ್ತಿಲ್ಲ. ಆದ್ರ ಆ ಸದ್ಗುರ ಕೃಪಾಶೀರ್ವಾದದಿಂದ, ಭಗವಂತನ ಕೃಪಾಶೀರ್ವಾದದಿಂದ 1 ಗಂಟೆ ಒಳಗ ಬಿಡಿಸುವಂಥ ಅಭಂಗ ಇದಲ್ಲ. ಇದಷ್ಟ ಅಲ್ಲ, ಯಾವುದೇ ಅಭಂಗಗಳು ಕೂಡ 3 ತಾಸು 4 ತಾಸು ಕೊಟ್ಟರು ಬಿಡಿಸಾಕ. ಆದ್ರೂ ಕೊಟ್ಟಂತಹ ಸೇವೆಯನ್ನ ಇದ್ದಂತ ವೇಳೆ ಒಳಗ ಬಿಡಿಸುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಆ ಪರಮಾತ್ಮನಲ್ಲಿ ಬೇಡ ಮಾಡ್ಕೋತಾ ಅದು ಪ್ರಥಮ ನಮನವನ್ನ ಸಲ್ಲಿಸಿ ನಿಮಗೆ ಸಂಕ್ಷಿಪ್ತ ಭಾವಾರ್ಥ ಆದ್ಮೇಲೆ 1 ಚರಣದ ವಿಸ್ತೃತ ಭಾವಾರ್ಥವನ್ನು ಹೇಳಿ ನಾವು ಮಂಗಲ ಮಾಡೋಣ ಅಂತ ಹೇಳ್ತಾ ಸುಮತಲಾಗಲೋ ನಿಜ ಚರಣ, ಸುಮತಲಾಗಲೋ ನಿಜ ಚರಣ, ಸೇವೆಲಾಗಿ ಸೇವಕದಾರೋ, ಸುಮತಲಾಗಲೋ ನಿಜ ಚರಣ, ಸುಮತಲಾಗಲೋ ನಿಜ ಚರಣ, ಸುಮತಲಾಗಲೋ ನಿಜ ಚರಣ. ಸೇವೆಲಾಗಿ ಸೇವಕಧಾರೋ,
ಸುಖ लागलो ನಿಜ ಚರಣ सेवेलागी सेवक झालो तुमचा लागलो निज चरणा अहो अहो स्वामी तुकया दाता देवरे नव्हे अवहेरू गुरुर्ब्रह्मा गुरुर्विष्णू गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोतमुख्यं श्रीरामदूतं शरणं प्रपद्ये नमो तुकया ज्ञानदीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ति नमो सद्गुरु भास्करापूर ದೇವವಸೆ ಚಿತ್ತಿ ತುಕಾರಾಮ್ ಮಹಾರಾಜರು ಈ ಅಭಂಗದ ಪ್ರಥಮ ಚರಣದೊಳಗ ಬಹಳ ವಿಶೇಷವಾಗಿ ಹೇಳಿಕತ್ತಿದ್ದಾರೆ. ಇವತ್ತಿನ ಅಭಂಗ ನಾವು ಅಭಂಗವನ್ನ ಮಾಗಣಿ ಪರ ತಗೊಂಡಿದ್ವಿ ಅಂತಂದ್ರ ಮೊದಲನೇ ಶಬ್ದದೊಳಗ ಮೊದಲನೇ ಅಂತರದೊಳಗ ಮೊದಲನೇ ವಾಕ್ಯದೊಳಗ ತುಕಾರಾಮ್ ಮಹಾರಾಜರು ಬಹಳ ವಿಶೇಷವಾಗಿ ವರ್ಣನೆ ಮಾಡ್ಲಿಕ್ಕೆ ದೇವ ವಸೆ ಚಿತ್ತಿ ಏನಂತಾರ್ರಿ, ಯಾರು ದೇವರಲ್ಲಿ ಸದಾಕಾಲ ಚಿತ್ತವನ್ನ ಇಡ್ತಾರೋ, ಸದಾಕಾಲ ಅವನದೇ ಗುಂಗಲ್ಲಿರ್ತಾರೋ, ಸದಾಕಾಲ ಅವನ ಮನನೆಯನ್ನ ಮಾಡ್ತಾ ಇರ್ತಾರೋ, ಸದಾಕಾಲ ತನ್ನ ಬುದ್ಧಿಯನ್ನ ದೇವರಲ್ಲಿ ಇಟ್ಟಿರ್ತಾರೋ, ಸದಾಕಾಲ ಅವನನ್ನೇ ನೆನೆಸ್ತಾ ಇರ್ತಾರೋ, ದೇವ ವಸೆ ಚಿತ್ತಿ. ಯಾರು ಸದಾಕಾಲ ಅವರನ್ನ 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 ಅಂದ್ರೆ ದೇವರನ್ನ, ದೇವ ವಸೆ ಚಿತ್ತಿ, ಯಾರ ಚಿತ್ತ ದೇವರಲ್ಲಿ ಸದಾಕಾಲ ಇರ್ತದೋ ಅವ್ರು ಇಲ್ಲಿ ಏನು ಕೇಳ್ತಾ ಇದ್ದಾರ, ತ್ಯಾಸಿ ತ್ಯಾಚಿ ಘಡಾವಿ ಸಂಗತಿ ಏನಂತಾರ್ರಿ, ಪರಮಾತ್ಮನಲ್ಲಿ ತುಕಾರಾಮ್ ಮಹಾರಾಜರು ಕೇಳಲಿಕ್ಕತ್ತ, ದೇವ್ರ ನಾನು ನಿನ್ನಲ್ಲಿ ಕೇಳಲಿಕ್ಕತ್ತೀನಿ, ಆದ್ರ ಇದ್ರ ಹಿಂದೆ ಏನದ ಅಂತಂದ್ರ ಕೇಳಿಕತ್ತೀನಿ ಅನ್ನೋದಕ್ಕಿಂತ ದೇವರ ಕೇಳ ಅಂದಾಗ ಕೇಳ್ಯಾರ ಅನ್ನೋದು ಮಹತ್ವ ಅದ. ಯಾಕೆ ಹಿಂಗಂತೀರಿ ಮಹಾರಾಜರಂದ್ರ, ಯಾವಾಗ ಮಾಗಣಿ ಮಾಡ್ಬೇಕಾಗಿರ್ತದ ಆ ಮಾಗಣಿಯನ್ನ ಸ್ವತಃವಾಗಿ ನಮ್ಮ ಇಷ್ಟಕ್ಕಾಗಿ ನಮ್ಮ ಮನಸ್ಸಿಗೆ ಬಂದಾಗ ಕೇಳುವುದಕ್ಕೆ ಮಾಗಣಿ ಅನ್ನೋದಿಲ್ಲ. ಮತ್ ಮಾಗಣಿ ಎದಕ್ಕಂತಾರ, ಜರ ಮಾಗಣಿ ನಮ್ಮ ಸ್ವಂತಕ್ಕ ಅಲ್ಲ ಅಲ್ಲ, ಜರ ದೇವರ ಕೇಳಲಾರ್ದ ನಾವೇನಾದ್ರೂ ಕೇಳಿದ್ವಿ ಅಂತಂದ್ರ ನಾವು ಸಂತರು ಅಲ್ಲ, ನಾವು ಅವನ ಭಕ್ತರು ಅಲ್ಲ, ನಾವು ಬರೀ ಜೀವಿಗಳು ಅಂತ. ಮತ್ ತುಕಾರಾಮ್ ಮಹಾರಾಜರು ಕೇಳಿದ್ರಲ್ರಿ, ಮತ್ ತುಕಾರಾಮ್ ಮಹಾರಾಜರು ಯಾಕೆ ಕೇಳಿದ್ರು? ದೇವರಲ್ಲಿ ಕೇಳಬಾರ್ದಂತ ನೀವು ಹೇಳ್ತೀರಿ, ದೇವರಲ್ಲಿ ಕೇಳಬಾರ್ದಂತಂದ್ರೆ ಮತ್ತೆ ತುಕಾರಾಮ್ ಮಹಾರಾಜರು ದೇವರಲ್ಲಿ ಕೇಳಿದ್ರಲ್ಲ, ಮಗ ದೇವರಲ್ಲಿ ಕೇಳಿ ಕಾರಣ ಏನು?
ದೇವರಲ್ಲಿ ಅವರ ಕೇಳಲಿಕ್ಕೆ ಕಾರಣ ಏನಂತಂದ್ರ ಸ್ವತಃ ಪರಮಾತ್ಮ ನೀ ಕೇಳು 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 ಅಂತ ಬೆನ್ನು ಹತ್ತಿರ್ತ. ಹೇಳ್ತೀನಿ ನಿಮಗದು ಮುಂದಿನ ವಿಷಯ. ಅದಕ್ಕೆ ಇವ್ರು ಕೇಳಬೇಕಾತ. ಅದನ್ನು ಕೇಳಿದ್ರು, ಏನ್ ಮಾಡಿದ್ರು? ದೇವವಸೆ ಚಿತ್ತಿ ತ್ಯಾಚಿ ಘಡಾವಿ ಸಂಗತಿ. ಅಂತವ್ರ ಸಂಗತಿ ನನಗ ಮಾಡಿಸು ಪರಮಾತ್ಮ. ಅಲ್ಲೋ ತುಕಾರಾಮ, ನಿನಗೆ ಏನಾರ ಕೇಳಂತ ಹೇಳಿದ್ರ ನನ್ನನ್ನ ಯಾರ ನೆನೆಸ್ತಾರ, ನನ್ನನ್ನ ಯಾರ ನೆನಪು ಮಾಡ್ಕೋತಾರ ಅವ್ರ ಸಂಗತಿ ನೀ ನನಗ ಮಾಡಿಸಂತಿ. ಇದನ್ನ ತಗೊಂಡ ನೀ ಏನು ಮಾಡವ? ನೀ ಇದನ್ನ ಕೇಳಾಕತ್ತಿ, ಇದು ಖರೆ. ಆದ್ರ ನನ್ನನ್ನ ನೆನೆಸವ್ರ, ನನ್ನಲ್ಲಿ ಅವ್ರ ಚಿತ್ತವನ್ನ ಇಟ್ಟವ್ರ ಜರ ನಿನಗೆ ಸಂಗತಿ ಮಾಡ್ತೀನಿ ಅಂದ್ರ ನೀ ಅದನ್ನ ತಗೊಂಡು ಏನು ಮಾಡವ? ನಾ ಏನು ಮಾಡ್ತೀನಿ ಬಿಡ್ತೀನಿ ಅದ್ರ ಬೇಡ ಪರಮಾತ್ಮ. ಅದು ನನಗೆ ಏನದ ಅಂತಂದ್ರ ಐಸೆ ಅವಡತೆ ಮನ, ಅದು ನನಗೆ ಇಷ್ಟ ಆಗ್ತದ. ಅದ್ರ ಏನಾಗ್ತದ? ನನಗೆ ಇಷ್ಟ ಆಗ್ತದ. ನಿಮಗೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಯಾವುದೋ ಒಂದು ಮಗು ತನ್ನ ಅಪ್ಪನಲ್ಲಿ ಜಾತ್ರೆಗೆ ಹೋದಾಗ ಒಡೆದು ಹೋಗುವಂತ ಗಾಡಿ ಕೇಳ್ತಾನ. 2 ದಿನ ಬರೋದ್ರಿ ಆಟಿಕೆ ಆಡು ಸಾಮಾನು ಗಾಡಿ, 2 ದಿನ ಬರೋದ್ರಿ, 1 ದಿವಸ, 2 ದಿವಸ, 3ನೇ ದಿವಸ ಎಲ್ಲಿ ಮುರಿದು ಹೋಗದಿರ್ತಾರ ನಿಮಗೂ ಗೊತ್ತಾಗಂಗಿಲ್ಲ, ಅವಂಗೂ ಗೊತ್ತಿರಂಗಿಲ್ಲ. ಅಪ್ಪ ಜಾತ್ರೆಯಾಗ ಅಪ್ಪ ಹೇಳ್ತಾನ, ಮಗ ಅಪ್ಪ ನನಗೇನ್ ಕೊಡು? ಈ ಗಾಡಿ ಕೊಡಸ, ಈ ಗಾಡಿ ಕೊಡಸ. ಅದನ್ನ ತಗೊಂಡು ಏನು ಮಾಡವ? ನೀ ತಗೊಂಡು ಏನು ಮಾಡ್ತೀನಿ ಅಂತ ಕೇಳಬೇಡ. ಅದು ನನಗೆ ಇಷ್ಟ ಆಗೈತಿ, ಅದಕ್ಕೆ ನನಗೇನ್ ಮಾಡು? ಹಂಗ ಪರಮಾತ್ಮನಲ್ಲಿ ಅದನ್ನ ತಗೊಂಡ ನಾ ಏನ್ ಮಾಡ್ತೀನಿ ಅಂತ ನೀ ಕೇಳಬೇಡ. ಅದು ನನ್ನ ಮನಸ್ಸಿಗೆ ಹಿಡಿಸದ, ಅದು ನನಗೆ ಬೇಕಾಗ್ಯದ, ಅದು ನನಗೆ ಅವಡದ, ಅದ್ರ ನನಗೆ ಆಶೆ ಅದ, ಅದ್ರ ನನಗೆ ಇಷ್ಟ ಆಗ್ತದ. ಅದಕ್ಕೆ ನನಗೆ ಏನ್ ಮಾಡು? ಐಸೆ ಅವಡತೆ ಮನ, ನನಗದು ಇಷ್ಟ ಆಗ್ತದ, ಅದಕ್ಕೇನ್ ಮಾಡು? ದೇವಾ ಪುರವಾವಿ ವಾಸನಾ, ನನಗದು ವಾಸನ ಅದ, ನನಗದ ಆಶೆ ಅದ, ಅದಕ್ಕೆ ನನಗೇನು ಮಾಡು? ಅದರ ಸಂಗತಿ ಕೊಡು, ಅದನ್ನ ನನಗೆ ಕೊಡು. ಅಲ್ಲೋ ತುಕಾರಾಮ, ನೀ ಹಿಂಗಂದಿ ನನ್ನಲ್ಲಿ ಚಿತ್ತ ಇಡೋರು ಯಾರದಾರ ಹೇಳಿ ನೋಡುನು ಅಂದ ಕೂಡಲೇನ ಹರಿ ಜನ. ಅಲ್ಲ, ನಾ ಹೆಸರು ಹೇಳಿಲ್ಲ ಅಂದ್ರೆ ನೀ ಹಂಗ ಮಾಡ್ತೇನ? ನಿನ್ನಲ್ಲಿ ಚಿತ್ತ ಇಡೋ ಯಾರಂತಂದ್ರ ಹರಿಜನ. ಓಹೋ, ಹರಿಜನದ ಮಗ. ಅದನ್ನ ತಗೊಂಡೇನ್ ಮಾಡೋ? ಹರಿಜನ ಸವೆ ಭೇಟಿ. ಬರೇ ನೀ ಅವಾಗ ಸಂಗತಿ ಮಾಡಿಸ್ಬೇಡ. ಬರೇ ಬರ್ಸುದು, ನೀ ಗಾಡಿ ಕೊಟ್ನಿ ಮನೆ ತೋರಿಸ್ಕ್ಯಾಶ್ ಮತ್ ಗಾಡಿ ಇಟ್ಕೊಂಡಿ, ಹಿಂಗಿಲ್ಲ. ಕೊಟ್ಟಂದ್ರ ನಾನು ಏನ್ ಮಾಡ್ಬೇಕು? ನೀ ಅತ್ತ ಕೊಟ್ಟು ಬಿಡ್ಬೇಕು. ಹೊಳ್ಳೆ ಮುಳ್ಳೆ ಬೆಟ್ಟಾಗಿನಿ ಮುಗೀತು ಅಂತ ಹೇಳಿ ಮತ್ತೆ ಕರ್ಕೊಳಂಗಿಲ್ಲ. ಹಿಂಗಾಗಿ ಏನ್ ಮಾಡ್ಬೇಕು? ನನಗ ಹರಿಜನ ಸವೆ ಭೇಟಿ, ಹರಿಜನರನ್ನ ಸದಾ ಕಾಲ ನನಗ ಭೇಟಿ ಮಾಡಿಸ್ತಾ ಇರಬೇಕು, ಭೇಟಿಯಲ್ಲಿರಬೇಕು, ನನ್ನ ಸಂಗತಿ ಒಳಗಿರಬೇಕು. ಅದ್ರ ಮುಂದೆ ಏನಾಗ್ತಾರ? ನೋಹೇ ಅಂಗ ಸಂಗ ತುಟಿ. ಏನಂತಾರ್ರಿ? ಬರೀ ಶರೀರದಿಂದ ನೀ ದೂರ ಮಾಡಬಹುದು, ಆದ್ರ ಅಂಗ ಸಂಗ ಎರಡೂ ಇರದವ್ರಿಲ್ಲಿ. ನೀ ಬರೇ ಶರೀರ ಕಾಣ್ಲಿಕ್ಕತ್ತದ, ಶರೀರ ಕಾಣ್ಲಿರದ ದೂರ ಇಡ್ತೀನಿ ಆಮ್ಯಾಗ ಬರ್ತ ಇಲ್ಲ. ನನಗ ಅಂಗನೂ ಬೇಕು ಮತ್ತ ಸಂಗನೂ ಬೇಕು. ಅದಕ್ಕೆ ಹೇಳ್ತಾರ ನೋಹೇ ಅಂಗ ಸಂಗ ತುಟಿ. ನನಗ ಅಂಗ ಮತ್ತು ಸಂಗ ಯಾವತ್ತೂ ಮುರಿಬಾರದು. ಅಂತದ ನನಗ ಅವಡದ. ಅದಕ್ಕೆ ನೀ ಏನ್ ಮಾಡ್ಬೇಕು? ಐಸೆ ಕೈಸೆ ಹರಿಜನ ಸವೆ ಭೇಟಿ ನೋಹೇ ಅಂಗ ಸಂಗ ತುಟಿ. ಐಸೆ ಅವಡತೆ ಮನ ದೇವಾ ಪುರವಾವಿ ವಾಸನ. ನನಗ ಅದ ಒಂದ ವಾಸನ. ನನಗೇನಿಲ್ಲ, ನಿನ್ನಲ್ಲಿ ಚಿತ್ತ ಇರೋರನ್ನ ಭೇಟಿ ಮಾಡಿ ಸಂಗಡಿ ಮಾಡು. ಸದಾ ಕಾಲ ಹರಿಜನರ ಜೊತೆ ಸಂಗತಿ ಇಡು.
ಅವ್ರ ಹಂಗ ಸಂಗ ತುಡಿಲಾರ್ದಂಗ ಮುರಿಲಾರ್ದಂಗ ನನಗ ವರ ಕೊಡು. ಇದನ್ನೆಲ್ಲ ತಗೊಂಡು ಏನ್ ಮಾಡ್ತೀವೋ ತುಕಾರಾಮ ಅಂತೇಳಿ ಪರಮಾತ್ಮ ಕೇಳ್ತಾನ. ಏನಂದ್ರಿ? ಆತ ನೀ ಕೇಳಾಕತ್ತಿದ್ದ ಯಾರ ಸಂಗತಿ ಅಂತ ನನಗ ಗೊತ್ತಾತ. ಯಾರ ಸಂಗತಿ? ನೀ ಸಂತರ ಸಂಗತಿ ಕೇಳಾಕತ್ತಿ. ಆತು, ಸಂತರ ಸಂಗತಿ ಕೊಡಬೇಕು ಅಂತಂದ್ರ ಅದನ್ನ ತಗೊಂಡು ನೀ ಏನ್ ಮಾಡಾವ್? ಬ್ಯಾರೆ ಏನಾರ ನನಗ ಜರ ನೀ ಅದನ್ನ ಕೊಟ್ಟಿದ್ದ ಖರೆ ಆತಂತಂದ್ರ ತುಕಾ ಮನೆ ಜಿನ್ಹೇ ಅಲ್ಲ. ಹಂಗ ಜೀವ ಹುಟ್ಟಿದ ಮ್ಯಾಗ ಅವಂಗ ಉಸಿರಾಡಾಕ ಏನ್ ಬೇಕು? ಆಮ್ಲಜನಕ ಬೇಕು. ಹಂಗ ನನ್ನ ಜೀವೇನಾದ್ರೂ ಇರಬೇಕು, ನಾನು ಜೀವಂತವಾಗಿರ್ಬೇಕು, ನನ್ನೊಳಗ ಬಲವನ್ನೊಂದು ಬರಬೇಕು ಅಂತಂದ್ರ ನನಗೇನ್ ಮಾಡ್ಬೇಕು? ತುಕಾ ಮನೆ ಜಿನೇ, ನನಗ ಜೀವಿಸ್ಲಿಕ್ಕೆ ನನಗ ಬಲ ಬರಬೇಕು, ನನಗ ಶಕ್ತಿ ಬರಬೇಕು, ನಾ ಏನಾದ್ರೂ ಜೀವಂತ ಇರಬೇಕು ಅಂದ್ರ ಭಲೆ ಸಂತ ಸಂಘಷ್ಟನೇ. ನನಗೆ ಬ್ಯಾರೆ ಆಸೆ ಇಲ್ಲ. ನನಗೇನ್ ಬೇಕು? ಆ ಸಂತರ ಸಂಘಸ್ಥ ಏನದ, ಆ ಸಂತರ ಸಂಘ ಏನದ, ಅದು ಕೊಟ್ಟಾಗ ನನಗ ಜೀವಿಸುವಂತಹ ಬಲ ಬರ್ತದ. ಅದನ್ನು ಕೊಟ್ಟಾಗ ನನಗ ಜೀವಿಸುವಂತಹ ಶಕ್ತಿ ಬರ್ತದ. ಅದಕ್ಕೆ ಹೇಳಲಿಕ್ಕಿದ್ದೀನಿ, ತುಕಾ ಮನೆ ಜಿನೇ ಬಲೆ ಸಂತ ಸಂಘಸ್ಥನೇ. ಅದಕ್ಕೇನ್ ಮಾಡು? ಐಸೆ ಅವಡತೆ ಮನಾ ದೇವಾಪುರವಾವಿ ವಾಸನ. ಇದು 4 ಚರಣದ ಸಂಕ್ಷಿಪ್ತ ಭಾವಾರ್ಥ. ಸಂಕ್ಷಿಪ್ತ ಭಾವಾರ್ಥದೊಳಗ ಏನ್ ಹೇಳಿದ್ರಂತಂದ್ರ, ಏನು ಬೇಡಪ್ಪ ನನಗ, ಸದಾಕಾಲ ನಿನ್ನ ಚಿತ್ತದಲ್ಲಿ ಇರೋರು. ಅದಾದ ಮೇಲೆ ನನಗ ಅವಡದ, ದೃಪದದೊಳಗೆ ಹೇಳ್ತಾರೆ ಏನು, ನನಗ ಅವಡದ, ಅದನ್ನ ನನಗ ಅದ ಬೇಕು ಅಂತ ಹೇಳಿ ಕೇಳ್ತಾರೆ. 3ನೇ ಚರಣದೊಳಗ ಹರಿಜನ ಸವೆ ಭೇಟಿ. ಹರಿಜನವನ್ನ ನನಗ ಸದಾಕಾಲ ಭೇಟಿ ಮಾಡಿಸ್ಬೇಕು. ಬರೀ ಭೇಟಿ ಮಾಡಿಸಿ ಬಿಡಿಸುವುದಲ್ಲ, ಅವ್ರ ಜೊತೆ ಏನ್ ಮಾಡ್ಬೇಕು? ಅಂಗ ಸಂಗ ತುಟಿ, ಅಂಗದಿಂದನೂ ಮತ್ತು ಸಂಘದಿಂದನೂ ಯಾವತ್ತೂ ಕಳ್ಕೋಬಾರ್ದ ಅಂತ ವರದಾನವನ್ನ ಕೊಟ್ಟು, ಜರ್ ಇದನ್ನ ಕೊಟ್ಟೆ ಅಂತಂದ್ರ ನನಗ ಜೀವಿಸ್ಲಿಕ್ಕೆ ಶಕ್ತಿ ಸಿಗ್ತದ, ನನಗ ಬಲ ಸಿಗ್ತದ. ಅದಕ್ಕ ತುಕಾಮನೆ ಜಿನೇ ಭಲೆ ಸಂತ ಸಂಘಷ್ಟನೆ. ಅಂದ್ರ ನಾ ಇವತ್ತೇನಾದ್ರೂ ಇರ್ಬೇಕಂದ್ರ ಅದು ಸಂತರಿಂದ ಅದೀನಿ. ಆ ಸಂತರಿದ್ರ ಮಾತ್ರ ನಾ ಜೀವಿಸ್ತೀನಿ. ಅದಕ್ಕೆ ಆ ಸಂತರಿಂದನ ನನಗದ, ಅದಕ್ಕೆ ಸಂತರ ನನಗ ಅವಡದ, ಅದ ಒಂದ ನನಗ ವಾಸನ ಅದ. ಆ ವಾಸನ ಏನ್ ಮಾಡು? ನೀ ಪೂರ್ತಿ ಮಾಡು ಪರಮಾತ್ಮ ಅಂತೇಳಿ ಆ ತುಕಾರಾಮ್ ಮಾಡಿದ್ರು ಪರಮಾತ್ಮನಲ್ಲಿ ಬೇಡ್ಕೊಳ್ತಾರ. ಇದು ಈ ಅಭಂಗದ ಸಂಕ್ಷಿಪ್ತ ಭಾವಾರ್ಥ. ಒಬ್ಬಾರ ಕುಮಾರಿ ಏನಾಯ್ತಪ್ಪ ಅಂತಂದ್ರ, ಯಾವುದೋ ಒಂದ ಬೇಡಿಕೆ ನಾವು ಬೇಡಬೇಕು ಅಂತಂದ್ರ, ಈಗ ನಾವು ನಿಮ್ಮ ಕಡೆ ಬಂದ ನಿಮ್ಗೆ ಏನು ಬೇಕಾದನ್ನ ಕೇಳು ಅಂತಂದ್ವಿ ಅಂತ ಅನ್ಕೋ. ಕೇಳು ಅಂದ್ಕೊಳ್ಳೇನ ನಿಮ್ ಕಡೆ ಏನೈತಿ ಅದನ್ನ ಕೇಳ್ತಿರೋ, ಏನ್ ನಿಮ್ ಕಡೆ ಏನಿಲ್ಲ ಅದನ್ನ ಕೇಳ್ತಿರೋ? ಏನ್ ಕೇಳ್ತೀರಿ? ನಿಮ್ ಕಡೆ ಇದ್ದಿದ್ದ ಕೇಳೋರು, ಏನ್ ಇರ್ಲಾರ್ದ ಕೇಳೋರು? ಅಂದ್ರ ಜರ್ ನಾವ್ ಏನಾದ್ರೂ ಕೇಳಬೇಕು ಅಂದ್ರ ಅದ ನಮ್ ಕಡೆ ಇರಬಾರ್ದ. ಅಂದ್ರ ಅದನ್ನ ಕೇಳಿದ್ರೆ ಅದಕ್ಕೆ ಕೇಳಿದಕ್ಕೆ ಮರ್ಯಾದೆ. ಜರ್ ಇದ್ದಿದ್ದನ್ನ ನೀವು ಕೇಳಿದ್ರ ಅಂದ್ರ ಅದಕ್ಕೆ ಮರ್ಯಾದೆ ಇಲ್ಲ. ಉದಾಹರಣೆ ಏನಂತಂದ್ರ, ತುಕಾರಾಮ್ ಮಹಾರಾಜರು ಯಾವಾಗ ಪರಮಾತ್ಮನಲ್ಲಿ ಆಷಾಢ ಕಾರ್ತಿಕ ವಿಸುರುನ ಕಾಮಜ ಸಾಂಗತ ಸೇಗುಜ, ಹಂಗ ತುಕಾರಾಮ್ ಮಹಾರಾಜರು ಏನ್ ಮಾಡ್ತಿದ್ರು? ಸದಾಕಾಲ ಎಲ್ಲಿ ಹೋಗೋರು? ಪಂಢರ್ಪುರ್ ಬರೋರು, ಹೋಗೋರು ಹೋಗೋರು ಬರೋರು, ಹೋಗೋರು ಬರೋರು, ಹೋಗೋರು ಬರೋರು ಅಂತಂದ್ರ ದಶಮಿಗೆ ಹೆಜ್ಜೆ ಇಟ್ಟ ಏಕಾದಶಿ ಮುಗಿಸಿ ದ್ವಾದಶಿ ಕಿರಾಪತ್ ತಗೊಂಡು ಮನೆಗೆ ಹೋಗಿರ್ಲಿಲ್ಲ ಅವರು. ದಶಮಿ ವ್ರತಾಚಾರಂ ದಿಡ್ಡೆ ಕೀರ್ತನ
ಯಾವ ಪಂಢರಪುತ್ರ ಕ್ಷೇತ್ರಕ್ಕ ಸದಾಕಾಲ ಪರಮಾತ್ಮನ ನೋಡ್ಲಿಕ್ಕೆ ಅಂತೇಳಿ ವಾರಿ ಸಮಯದೊಳಗ ಯಾವ ಸಂತ್ರ ಬಂದ್ರೂ ಕೂಡ ಪೂರ್ಣಿಮಾ ಮುಗಿಯುವವರೆಗೂ ಅಂದ್ರ ಹುಣಿವು ಮುರಿಯುವವರೆಗೂ ವಾರಿ ಮುಗಿಯುವುದಿಲ್ಲ. ವಾರಿ ಯಾವಾಗ ಮುಗಿತೈತ್ರಿ? ನಾವು ಪಂಢರಪುರಕ್ಕೆ ಹೋಗಿ ಏಕಾದಶಿ ಮುಗಿಸಿ ದ್ವಾದಶಿ ಮುಗಿಸಿರ ವಾರಿ ಮುಗಿಯಂಗಿಲ್ಲ. ವಾರಿ ಯಾವಾಗ ಮುಗಿತದ ಅಂದ್ರ ವಾರಿ ನಿಮ್ದು ಮುಟ್ತತಿ. ಅಲ್ಲಿ ಮಠ ವಾರಿ ನಿಮ್ದ ಮುಗಿಬೇಕು ಅಂದ್ರ ದಶಮಿ ಸ್ನಾನ ಆಗಿರ್ಬೇಕು. ದಶಮಿಯಿಂದ ಹಿಡ್ಕೊಂಡ ಹುಣ್ಣಿಮೆವರೆಗೂ ಯಾರು ಇರ್ತಿರೋ ನೀವು ಪರಮಾತ್ಮನ ದರ್ಶನ ಮಾಡ್ತಿರೋ ಬಿಡ್ತಿರೋ ಅದು ಎರಡನೇದ. ಆದ್ರ ಪಂಢರಪುರ ಕ್ಷೇತ್ರದೊಳಗ ಹುಣ್ಣಿಮೆವರೆಗೂ ಇರ್ತಾರೆ ಯಾರ ಅವ್ರ ಖರೆ ವಾರಿ. ಸುಮ್ನ ನಾವು ಹೋದ್ವಿ ಏಕಾದಶಿ ಜಾತ್ರೆ ಮಾಡಿ ಫರಾಳ ಮಾಡಿ ಕೋಣದ ಜಾತ್ರೆ ಮಾಡ್ಕೊಂಡು ಬಂದ್ವಿ ನಾವು ಪಂಢರಪುರಕ್ಕ ಹೋಗಿ ಇದು ವಾರಿ ಹೊಡೆದ ನಿಯಮ ಅಷ್ಟ ಅಲ್ಲ, ಎಲ್ಲಾ ವಾರ್ಕರಿ ನಿಯಮ ಅದ. ಇದು ಎಲ್ಲಾ ವಾರ್ಕರಿ ನಿಯಮ ಇದ. ಹಿಂಗ ತುಕಾರಾಮ್ ಮಹಾರಾಜರು ಬರೋರು ಹೋಗೋರು. ಆದ್ರ ಯಾವತ್ತೂ ಪರಮಾತ್ಮನ ಮುಂದೆ ಬಂದ ನಾ ಏನಾದ್ರೂ ಬೇಕಂತ ಹೇಳಿ ಕೇಳುವಂತ ಮನಸ್ಸೊಳಗ ಸದ್ಯಕ್ಕ ಅನುಕೂಲಿಲ್ಲ. ಒಂದು ದಿವ್ಸ ಏನಾಯ್ತು ಅಂತಂದ್ರ ತುಕಾರಾಮ್ ಮಹಾರಾಜರ ವಾರಿಗೆ ಬಂದ್ರು. ವಾರಿಗೆ ಬಂದ ಕೂಡಲೇನ ದರ್ಶನಕ್ಕೆ ಅಂತ ಹೇಳಿ ಬಂದ್ರು. ದರ್ಶನಕ್ಕೆ ಬಂದಂಗ ಸಮೀಪ ಬಂದಂಗ ಪಾಂಡುರಂಗ ಪರಮಾತ್ಮ ನನ್ನ ಸಂತ ಬರ್ಲಿಕತ್ತಾನ, ನನ್ನ ಭಕ್ತ ಬರ್ಲಿಕತ್ತಾನ ಅಂತ ಹೇಳಿ ವಾಟಪಾಹಿ ಉಬಾ उठावे ಆ ಪರಮಾತ್ಮನು ಹಂಗ ಕಾಯ್ಕೋತ ಕೂತಿರ್ತಾನ. ವಾಟಪ ಹಿವ್ವಾ ಭೇಟಿಚಿ ಆವಡಿ ಕೃಪಾಳು ತಾತಡಿ ಉಠಾವೇಳ. ಹಂಗ ಪರಮಾತ್ಮ ನನ್ನ ಭಕ್ತ ಬರ್ಲಿಕತ್ತಾನ, ಯಾವಾಗ ಅವನನ್ನ ಭೇಟಿಯಾಗಿನಿ, ಯಾವಾಗ ಅವನನ್ನ ನೋಡಿನಿ ಅಂತೇಳಿ ಅಷ್ಟ ಆತುರದಿಂದ ಪರಮಾತ್ಮ ಕಾಯ್ತ. ಯಾವ ಪರಮಾತ್ಮ ಅಷ್ಟ ಆತುರದಿಂದ ಕಾಣ್ತಾನೋ ಅಷ್ಟ ಆತುರದಿಂದ ಸಂತರು ಕೂಡ ಯಾವಾಗ ರಾಜಸ ಸಕುಮಾರ ಮದನಾचा पुतळा ರವಿ ಶಶಿಕಳ ಆ ಪರಮಾತ್ಮನ ಸುಂದರವಾದ ಆ ಚೆಹರಾವನ್ನ ನೋಡಿ ರಾಜಸ ಸಕುಮಾರ ರಾಜಸ ಸಕುಮಾರ
ರವಿ ಶಶಿಕಲಾ ಲೋಪಲಿಯ ಚಂದನ ಶಿವತಿ सुकुमार राजस सकुमार मदनाचा पुतळा रवी ಶಶಿಕಲಾ ಲೋಪಲಿಯ ಆ ಪರಮಾತ್ಮನ ಸ್ವರೂಪವನ್ನು ನೋಡಿ ತುಕಾರಾಮ್ ಮಹಾರಾಜರು ಯಾವಾಗ ನನ್ನ ಪರಮಾತ್ಮನ ಭೇಟಿಯಾಗಿನಿ, ಯಾವಾಗ ನನ್ನ ಪರಮಾತ್ಮನ ಚರಣ ಸ್ಪರ್ಶ ಮಾಡಿ ನನ್ನ ದರ್ಶನವನ್ನ ಪಡ್ಕೋಬೇಕು ಅನ್ನುವಂತ ಆತುರ ಆ ಸಂತರಿಗೆ ಇರ್ತದ. ಮುಂದೆ ಹೋಗ್ತಾರ ತುಕಾರಾಮ್ ಮಹಾರಾಜರು ಹೆಂಗ ಮುಂದೆ ಹೋಗ್ತಾರ ಹಂಗ ಪಂಢರಿ ಪರಮಾತ್ಮ ಇವತ್ತು ತುಕಾರಾಮ್ ಬರಬೇಕು ಮತ್ತ ನಾ ಏನಾರ ಅವಂಗ ಕೊಡ್ಬೇಕು. ಪಾಂಡುರಂಗ ಪರಮಾತ್ಮ ಕಾಯ್ಕೋತ ಕೂತಾನ. ತುಕಾರಾಮ್ ಈ ಸರ ಬಂದಂತಂದ್ರ ಹಂಗ ನಾ ಬರೀ ಕೈಲೇ ಕಳ್ಸಂಗಿಲ್ಲ ಅಂದ್ರ ಯಾರು ವಿಚಾರ ಮಾಡಿದ್ರಿ ಇದನ್ನ? ಪಾಂಡುರಂಗ ಪರಮಾತ್ಮ ವಿಚಾರ ಮಾಡಿ. ಯಾವಾಗ ಪರಮಾತ್ಮನ ಸಮೀಪ ಬರಬೇಕು, ಬಂದ ತಕ್ಷಣ ತುಕಾರಾಮ್ ಮಹಾರಾಜರು ಆ ಪರಮಾತ್ಮನ ಚರಣವನ್ನ ಸಮಚರಣ ದೃಷ್ಟಿ ವಿಠೇವರಿ ಸಾಜರಿ ತೇ ಮಾ ಜಹರಿ ಆ ಪರಮಾತ್ಮನ ಇಟ್ಟಂಗಿ ಮೇಲೆ ಇರ್ತಕ್ಕಂತಹ ಆ ಸಮಚರಣವನ್ನ ನೋಡ್ತಾನ. ಆ ಪರಮಾತ್ಮನ ಎರಡೂ ಪುಷ್ಪ ಕಮಲವನ್ನ ನೋಡ್ತಾನ. ಆ ಪರಮಾತ್ಮನ ಆ ಕಣ್ಣುಗಳನ್ನ ಆ ಮುಖವನ್ನ ನೋಡ್ತಾ ಆ ಪರಮಾತ್ಮನ ಚರಣ ಕಮಲಕ್ಕ ಆಲಿಂಗನ ಮಾಡಿ ತಪ್ಪಿಕೊಂಡ ಪರಮಾತ್ಮನಿಗ ದರ್ಶನ ತಗೊಂತಾನ. ಮಿಠಿ ಏನಂತಾರ ಅದಕ್ಕ? ಮಿಠಿ ಅಂತ, ಪಾಯ ಪಡಿ ಮಿಠಿ. ಅದನ್ನ ತಪ್ಪಿಕೊಂಡ ಪರಮಾತ್ಮನಲ್ಲಿ ತನ್ನ ಜೀವವನ್ನ ಅರ್ಪಣೆ ಏನಂತಾರಂತಂದ್ರ, ಪರಮಾತ್ಮ ನಿನ್ನ ದರ್ಶನ ಆತು, ನನ್ನ ಜೀವನದೊಳಗೆ ಎಲ್ಲಾ ಸಾರ್ಥಕತೆ ಆತು. ಅಷ್ಟ ನೋಡದ ಪಾಂಡುರಂಗ ಪರಮಾತ್ಮ ಅಂತಾನ, ತುಕಾರಾಮ್ ಹೇಳ್ ನಿನ್ನ ಕೆಲಸ ಅಂತರೂ ಆತ, ಇನ್ನ ನನ್ನ ಕೆಲಸ ಐತದ. ನೋಡು ತುಕಾರಾಮ, ನೀ ಬಹಳ ಸಲ ನನ್ನ ಕಡೆ ಬಂದಿ, ಮತ್ತ ಬಹಳ ಸಲ ನನ್ನ ಕಡೆ ಬ್ಯಾರ್ಯಾರ ಬಂದಾರ. ಆದ್ರ ಬಂದವ್ರೆಲ್ಲ ಮನಸ್ಸಿನಾಗ ಏನಾರ ಇಟ್ಕೊಂಡು ಬಂದಾರ. ನಾ ಬ್ಯಾರೆ ಹೇಳಲಿಕ್ಕತ್ತಿಲ್ಲ, ಬರೀ ನೀವು ಎಷ್ಟು ಜನ ಪಂಡ್ರಪುರ್ಕ್ ಹೋಗಿರಿ, ನಿಮ್ ಮನಸ್ಸಿನಾಗ ಏನೂ ಇಟ್ಕೊಳ್ಳಾರ್ದಾಗ ದೇವ್ರ ಕಡೆ ಹೋಗಿರಂತ ಒಬ್ರ ಕೈ ಎತ್ರಿ. ಬರೇ ದೇವ್ರ ಕಡೆ ಒಟ್ಟನ ಏನೂ ಬೇಡ್ಕೊಳ್ಳಾರ್ದ ದೇವ್ರಿಗೆ ಹೋಗೇ ಇಲ್ಲ ಅಂತ ಹೇಳ್ರಿ. ಹೋಗಿರ ಒಬ್ರಾರ? ದೇವ್ರ ಇನ್ನೂ ದೂರ ಇರ್ತಾನೆ, ಇಲ್ಲೇ ಬೇಡ್ಕೊಂಡ್ಬಿಟ್ಟಿರ್ತೀವಿ ನಾವು. ದೇವ್ರು ವಾರಿಗೆ ಹೋಗ್ಬೇಕಂದ್ರು ಬೇಡ್ಕೋಬೇಕು ನಾವು. ದೇವ್ರ ನಮ್ ಕೆಲಸ ಮಾಡ್ಬೇಕು ಅಂದ್ರು ಅವ್ನ ಕಂಡೀಷನ್ ಹಾಕ್ತಿವಿ ನಾವು. ಏನ ನೀ ನನ್ನ ಕೆಲಸ ಮಾಡ್ರಿ ಅಟ್ಟ ನಡ್ಕೊಂತ ಬರಾವ, ಮತ್ತೆ ಇಲ್ಲಾಂದ್ರೆ ನಿನ್ನ ಪಾಡಿಗೆ ನೀರು ನನ್ನ ಪಾಡಿಗೆ ಅಂದ್ರ ಅವನು ಜೋಡಿ ಜಗಳಾಡಿ ನಿನಗ ಬರಂಗಿಲ್ಲ ಅಂತ ಹೇಳಾಕೇನು ಅವನಕ್ಕಿಂತ ದೊಡ್ಡವರಾಗ್ಬಿಟ್ಟಿ ನಾವು. ದೇವ್ರಿಗೆ ಏನು ಹೋದ್ರಿ ನಾವ? ನನ್ನ ಮಗ ಗಂಡ ಮಗ ಆದ್ರ ಅಟ್ಟ ನಿನಗೇನ್ ಮಾಡ್ತೀನಿ ನಾನು? ವಾರಿಗೆ ಬರ್ತೀನಿ, ಇಲ್ಲಾಂದ್ರ ನಿನ್ ಗಡ್ಡೆ ನಡೀತೈತನ? ಈಗ ಇಷ್ಟು ಜನದೊಳಗೆ ಇಲ್ಲ, ನೀವು ಇಡೀ ಇಷ್ಟು ಜನ ಇದ್ರೊಳಗೆ ನಾವು ಒಬ್ಬ ನನ್ನ ಹಿಡಿದು ಹೇಳ್ತೇನೆ. ಜರ ದೇವರ ಕಡೆ ಹೋಗ್ಬೇಕಂದ್ರೆ ನಮ್ಮ ಮನಸ್ಸಿನಾಗ ಯಾವುದೇ ಭಾವನೆ ಯಾವುದೇ ಬೇಡಿಕೆ ಇರ್ಲಾರ್ದು ಹೋಗಿದ್ದು ಒಂದು ದಿವಸ ತೋರಿಸ್ರಿ, ಬರೀ ಒಂದು ದಿವಸ ಐತಿ. ಅದಕ್ಕೆ ಪರಮಾತ್ಮ ತುಕಾರಾಮ್ ಮಹಾರಾಜರಿಗೆ ಅಂದ್ರು, ಸಾಕಷ್ಟು ಜನ ನನ್ನ ಕಡೆ ಬರ್ತಾರ, ಅವ್ರ ಮನಸ್ಸಿನಾಗ ಏನಾದ್ರೂ ಇಟ್ಟುಕೊಂಡ ಕೇಳಬೇಕಂತ ಬರ್ತಾರ, ಮತ್ ಕೇಳಿದ್ದನ್ನು ನಾನ ಕೊಟ್ಟಿನಿ. ಆದ್ರೆ ತುಕಾರಾಮ, ನಾನು ನಿನ್ನ ಬಹಳ ವರ್ಷ ಆತ ನಡ್ಕೊಂತ ಬರ್ತಿ, ಹೋಲಿ ಮನಿ ಬಿಡುತ್ತ ಬಂದ್ರೆ ಕೇಳ್ತ್ಯಾ ನನಗೆ ಮನಿ ಬೇಕು, ಆಸ್ತಿ ಬೇಕು, ಹೆಂಡ್ರು ಬೇಕು, ಮಕ್ಳು ಬೇಕಂತ, ಅದೂ ಇಲ್ಲ.
ನಡಕ ಹೋಗುತ್ತ ಮುಂದ ನನಗೆ ತ್ರಾಸ ಆಕತಿ, ನೀರಿನ ವ್ಯವಸ್ಥೆ ಬೇಕು, ಮಕ್ಕಳು ವ್ಯವಸ್ಥೆ ಬೇಕು, ಹಾಸಿಗೆ ಬೇಕು, ಅದನ್ನಾರ ಕೇಳ್ತಿ? ಅದು ಇಲ್ಲ. ಹೋಗ್ಲಿ ವೀಣಾ ಹರದತಿ, ವೀಣಾರ ಕೊಡಿಸ ಪರಮಾತ್ಮ ಅಂತ ಹೇಳಿ ಕೇಶೆ ಅದನ್ನಾರ ಕೇಳ್ತಿ? ಹರಿದ ವೀಣಾದಾಗ ಭಜನೆ ಮಾಡ್ಕೊಂಡು ಬರ್ತಿ ನನ್ನ ಸಲುವಾಗಿ. फुटकाचा विना फुटक्या दोन्ही तारा झाली ये रजारा पंढरीसी. ಏನಂತಾರಿ? ಹಲೋ ತುಕಾರಾಮ, ಅಲ್ಲೋ ನನ್ನ ಹೆಸರಿಂದ ನೀ ಜಪ ಮಾಡ್ತಿ, ತಪ ಮಾಡ್ತಿ, ನನ್ನ ನಾಮಸ್ಮರಣೆ ಮಾಡ್ತಿ, ಸದಾ ಕಾಲ ನನ್ನ ಚಿತ್ತದೊಳಗಿರ್ತಿ. ಆ ಚಿತ್ತಕ್ಕೋಸ್ಕರ ನನಗೆ ವೀಣಾ ಕೊಡಸಂತೇಳಿ ಕೇಳು. ಆಹಾ, ಒಟ್ಟ ಒಂದು ಕಡ್ಡೆಲ್ಲ ಆ ಗಾಳಿ ಎಷ್ಟು ತಿಳು ಐತ್ಲ, ಆ ಗಾಳಿ ಅಷ್ಟು ಮನಸ್ಸಿನ್ಯಾಗ ಏನೂ ಬೇಡ್ಕೊಳ್ಳಾರ್ದ ಹೋಗುವಂತ ಸಂತರು. ಪರಮಾತ್ಮ ಅಂದ ನೀ ಒಟ್ಟ ಏನು ಮನಸ್ಸಿನಾಗ ಇಟ್ಕೊಳ್ಳಾರ್ದ ಬರ್ತಿ, ಆದ್ರ ನೀ ಮಾಡಿದ ಭಕ್ತಿ ನನ್ನ ತಲೆ ಮ್ಯಾಗ ಏನಾಗೈತಿ, ಬಾಳ ವಜ್ಜೆ ಆಗೈತಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀ ಇವತ್ತು ಏನಾದ್ರೂ ನನ್ನ ಕಡೆಯಿಂದ ಕೇಳೆ ತಗೊಂಡ ಹೋಗಬೇಕಂದ. ತುಕಾರಾಮ್ ಮಹಾರಾಜರಂದ್ರು ಬಲಿ ಅದ್ಯಾ ಪಾಂಡುರಂಗ, ನೀ ಬಲಿ ಅದೇ ಅಂದ. ಅಲ್ಲೋ ನೀ ನನಗೆ ಕೇಳ ಅನ್ನಕತ್ತಿ, ಖರೆ ನಮ್ಮಪ್ಪನ ಕೇಳಿಲ್ಲ ನಿನ್ನ ಕಡೆ, ನಾ ಎಲ್ಲಿ ಕೇಳಿ ಅಂದ. ಏನಂದ್ರೆ ನಮ್ಮಪ್ಪ ಅವ ಕೇಳಿಲ್ಲ ನಿನ್ನ ಕಡೆ, ಮತ್ತ ವಡಿಲಾ ಅಂಚೇರಿತ ಜಾನತಸೆ ಏನಂತಾರ್ರಿ? ನಮ್ಮಪ್ಪ ಹೆಂಗ ನಡ್ಕೊಂಡನ್ನ ಹಂಗ ನಡ್ಕೊಂಡ. ಯಾಕಂದ್ರೆ ನಮ್ಮಪ್ಪ ಸದ್ಯಕ್ಕೆ ನಿನ್ನ ಕಡೆಯಿಂದ ಏನು ಕೇಳಲಾರ್ದ ಸೇವಾ ಮಾಡಿದ. ಯಾವಾಗ ನೀನಾಗಿ ಬೇಡ ಬೇಡ ಅಂತೇಳಿ ಕಾಡಿದಾಗ ಏನು ಅದು ಕಳ್ಳತನದ್ಲೇ ನಮ್ಮ ಅವನ ಹಿಡಿದು ಮೋಸ ಮಾಡಿ ನನ್ನ ಹುಡ್ಸಿ ಏನ್ ಮಾಡಿರಿ? ನಮ್ಮಪ್ಪ ಡೈರೆಕ್ಟ್ ಆಗಿ ನಿನ್ನ ಕಡೆ ಕೇಳಲಿಲ್ಲ. ನಮ್ಮಪ್ಪನ ಬಿಟ್ಟು ನಮ್ಮವ್ವ ನಿನ್ನ ಕಡೆ ಬಂದಾಗ ಆಕಿನ ಮನಸ್ಸಿನಾಗ ಆಶಾ ಹುಟ್ಟಿಸಿ ನಿನಗೂ ಬಾಯಿ ಬಿಟ್ಟು ಕೇಳಲಾರ್ದ ಆಕಿನ ಮನಸ್ಸಿನಾಗ ಬರೀ ನನಗೊಂದು ಸಂತಾನ ಆಗಬೇಕಂತ ಹೇಳಿ ತಪ್ಪಿ ಕೇಳಿಸಿ ನೀನ ಆಕಿ ಏನು ಕೇಳಿಲ್ಲ, ನೀನ ಕೇಳಾಕ ಹೇಳಿದಿ. ಮತ್ತ ಅವ್ರಾಗಿ ನಿನ್ನ ಕೇಳಲಿಲ್ಲ. ಜರ ಅವ್ರಾಗಿ ಕೇಳಾರ್ದ ನೀ ಕೇಳಿದ, ಅವ್ರು ಕೇಳಿದ್ ಕೊಟ್ಟಿ. ಏನ್ ಕೊಟ್ಟಿ? ತುಕಿತಾ ತುಲನೇಸಿ ಬ್ರಹ್ಮ ತುಕಾಸಿ ಆಲೇ. ಏನ್ರಿ? ತೂಕಕ್ಕೆ ಕೊಡಂತ ಹೇಳಕ್ಕೆ ಅವ್ರು ಕೇಳಿದ್ರು, ನಾನು ಇಳಿಸಿದಿಪ್ಪ, ನಾ ಬಂದಿನಿ. ಮತ್ ನಮ್ಮಪ್ಪ ಕೇಳಿಲ್ಲ ಅಂದ್ ನಾ ಹೆಂಗ ನಿನಗೆ ಕೇಳಿ? ಒಟ್ಟ ನನ್ನ ಕಡೆ ಏನು ಕೇಳಾಕ ಆಗುದಿಲ್ಲ, ಕೇಳಾಕ ನನ್ನ ಕಡೆ ಏನಿಲ್ಲ. ಮತ್ತ ನನ್ನ ಕಡೆ ಸಾಕಷ್ಟು ನೀ ಕೊಟ್ಟಿ, ನನ್ನ ಕಡೆ ಎಲ್ಲ ಐತಿ ಅಂದ್ಬಿಟ್ಟಾವ್. ಎಲ್ಲ ಐತಿ, ಏನೈತಿ ನಿನ್ನ ಕಡೆ ಅಂದವ್. ನನ್ನ ಕಡೆ ಎಲ್ಲ ಐತಿ ಅಂತ ಅಂದ್ಕೊಳ್ಳೇನೆ, ಏನೈತಿ ನಿನ್ನ ಕಡೆ ಅಂದಾಗ ಅಂದವ್, ದಿಲೇ ಇಂದ್ರಿಯ ಹಾತ ಪಾಯ ಕಾನ ಡೋಳಾ ಮುಖ ಬೋಲಾಯ ವಚನ. ಅಲ್ಲೋ ದೇವ್ರ, ನನ್ನ ಜೀವದೊಳಗ ನನಗೆ ಏನು ಬೇಕಿತ್ತು ಎಲ್ಲಾನು ನೀನು ಕೊಟ್ಟಿ. ಅಂತದೇನು ಕೊಟ್ಟಿ ಅಂತ ಕೇಳ್ತಿ? ಅಲ್ಲೋ ನನ್ನ ಕೈಯಾಗ ಕೈ ಕೊಟ್ಟಿ, ನನ್ನ ಶರೀರಕ್ಕೆ ಕಾಲು ಕೊಟ್ಟಿ, ಕಿವಿ ಕೊಟ್ಟಿ, ಕಣ್ಣು ಕೊಟ್ಟಿ. ಅಷ್ಟ ಅಲ್ಲ, ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ಮುಖವನ್ನ ಕೊಟ್ಟಿ. ಅದು ಅಲ್ಲೋ ಕೈ ಕಾಲು ನಿನಗೊಬ್ಬಗ ಕೊಟ್ಟಿಲ್ಲ, ನಾ ಎಲ್ಲರಿಗೂ ಕೊಟ್ಟಿನಿ. ಕೈ ತಗೊಂಡು ಏನ್ ಮಾಡಾವ್, ಕಾಲು ತಗೊಂಡು ಏನ್ ಮಾಡಾವ್, ಕಿವಿ ತಗೊಂಡು ಏನ್ ಮಾಡಾವ್, ಕಣ್ ತಗೊಂಡು ಏನ್ ಮಾಡಾವ್, ಎಲ್ಲರಿಗೂ ಕೊಟ್ಟಿನಿ. ಎಲ್ಲರೂ ಹಿಂಗ ಅಂದಿಲ್ಲಲ್ಲ ನನಗೆ, ನೀವು ಒಬ್ಬ ಯಾಕೆ ಹಿಂಗಂದಿ? ಅವ್ರವ್ರ ಇಚ್ಛಾ ಪರಮಾತ್ಮ. ಆದ್ರೆ ನಾ ಹೇಳ್ತೀನಿ, ಕಾಲ ನನಗೆ ಕೊಟ್ಟಿ. ಯಾಕಂತಂದ್ರ ಪಾವುಲೆ ಚಾಲತಿ ಪಂಢರಿಚಿ ವಾಟ. ನನಗೆ ಕಾಲ ಯಾಕೆ ಕೊಟ್ಟಿ ಅಂದ್ರ ನಿನ್ನ ಸೇವೆ ಮಾಡ್ಲಿಕ್ಕೆ, ನಡ್ಕೊಂತ ನಿನ್ನ ವಾರಿ ಮಾಡ್ಲಿಕ್ಕೆ ಕೊಟ್ಟಿ.
ದಿಲೇ ಹಾತ್ ಕೈ ಕೊಟ್ಟಿನಿ ಕೈ ನನಗೇನ್ ಕೊಟ್ಟಿ ನೀ ಕೈ ಕೊಟ್ಟಿ ಕೈ ಎದಕ್ಕೆ ಕೊಟ್ಟಿ ಬರೀ ಊಟ ಮಾಡಾಕ ಬಡ್ಯಾಕ ಹೊಡೆದಾಡಕ ಕೊಟ್ಟಿಲ್ಲ ಯಾವಾಗ ನಿನ್ನ ನಾಮಸ್ಮರಣೆ ಈ ಮುಖ ಕೊಟ್ಟಿದ್ದರಿಂದ ಆಗ್ತದೋ ಅವಾಗ ಆ ಕೈಯಿಂದ ನಾ ಏನ್ ಮಾಡ್ತೀನಿ ಚಪ್ಪಾಳೆ ಬಾರಿಸಿ ನಿನ್ನ ನಾಮಸ್ಮರಣೆ ಮಾಡ್ತೀನಿ ಅದಕ್ಕೆ ನೀ ನನಗೆ ಕೈ ಕೊಟ್ಟಿ ಕಿವಿ ಕೊಟ್ಟಿ ಕಿವಿ ಯಾಕೆ ಕೊಟ್ಟಿ ಕಿವಿ ಅಂದ್ರ ಯಾವಾಗ ಮುಖದಿಂದ ನಿನ್ನ ನಾಮಸ್ಮರಣೆ ಬರ್ತದ ಕೇಳಲಿಕ್ಕೆ ಅಂತ ಹೇಳಿ ಕಿವಿ ಕೊಟ್ಟಿ ಮತ್ತು ಮುಖ ಯಾಕೆ ಕನ್ಯಾಕ್ ಕೊಟ್ಟಿ ಅಂತಂದ್ರ ಯಾವ ನಿನ್ನ ಸ್ವರೂಪದ ಅದನ್ನ ನೋಡ್ಲಿಕ್ಕೆ ನನಗೆ ಕಣ್ಣು ಕೊಟ್ಟಿ ಇದು ಇಷ್ಟೆಲ್ಲ ಬಿಟ್ಟು ನನಗೆ ಮುಖವನ್ನ ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ಕೊಟ್ಟಿ ಮತ್ತಿಷ್ಟೆಲ್ಲ ಐಶ್ವರ್ಯ ಕೊಟ್ಟ ಮ್ಯಾಗ ನಿನ್ನ ಕಡೆ ನಾ ಯಾಕೆ ಬೇಡಬೇಕು ಆದ್ರ ಪಾಂಡುರಂಗ ಪರಮಾತ್ಮ ಕೇಳಾಕ್ತಾ ಇರಲಿಲ್ಲ ಏನ್ ನನಗೆ ಹೇಳಬೇಡ ತುಕಾರಾಮ ಒಟ್ಟ ನೀ ಏನ್ ಮಾಡ್ಬೇಕು ಇವತ್ತ ಏನಾರ ತಗೊಂಡ ಹೋಗ್ಬೇಕು ನೀ ತಗೊಂಡ್ ಹೋಗ್ಲಾರ್ದ ನಾ ಏನ್ ನಿನಗ ಬಿಡಂಗಿಲ್ಲ ಪರಮಾತ್ಮ ಬಿಡಂಗಿಲ್ಲ ಅಂತಾನ ತುಕಾರಾಮ್ ಮಾಡಿದ್ರ ನಾ ಒಲ್ಲೆ ಅಂತಾನ ನನ್ನ ಕಡೆ ಎಲ್ಲ ಐತಿ ಅಂತಾನ ಎಲ್ಲ ಐತಿ ಅಂದಾಗ ತುಕಾರಾಮ್ ಮಾರಾದ್ರೆ ಇನ್ನೊಂದು ವಿಷಯ ಹೇಳ್ತಾರೆ ಅಲ್ಲೋ ದೇವ್ರ ನನ್ನ ಮನಸ್ಸೊಳಗ ಇಚ್ಛಾ ಇತ್ತ ಏನ್ ಇಚ್ಛಾ ಯಾವ ಇಚ್ಛಾ ಯಾವಾಗಿತ್ತು ಹೇಳ್ತೀನಿ ಕೇಳಂದ ನಾ ಯಾವಾಗ ಇಲ್ಲಿಂದ ಹೋದಿ ವಾರಿ ಬಿಟ್ಟ ಮತ್ತೆ ಯಾವಾಗ ನಿನ್ನ ಕಡೆ ಬರ್ತೀನಿ ಅನ್ನೋದು ಇಚ್ಛಾ ಇತ್ತ ಒಂದ್ ಯಾವಾಗ ನಿನ್ನ ಕಡೆ ಬರುವಂತ ಆಷಾಢ ವಾರಿ ಬಂತು ಆಷಾಢ ವಾರಿ ನಾ ಚಾಲು ಮಾಡಿದ್ನಿ ಯಾವಾಗ ನಿನ್ನ ಕಡೆ ದೌಡ್ ಮುಟ್ತೀನಿ ನಿನ್ನ ದರ್ಶನ ಪಡಿತೀನಿ ಅಂತೇಳಿ ಇಚ್ಛಾ ಇತ್ತು ಯಾವಾಗ ಪಂಢರಪುರ ಸಮೀಪ ಬಂತು ಸಮೀಪ ಬಂದ ಕೂಡಲೇ ನನ್ನ ಪಂಢರಿರಾಯ ಸಮೀಪ ಬರ್ಲಿಕ್ಕತ್ತಾನ ಅವನ ಚರಣ ಯಾವಾಗ ಸ್ಪರ್ಶ ಮಾಡಿನಂತೇಳಿ ಇಚ್ಛಾ ಇತ್ತು ಯಾವಾಗ ಮಂದಿರದೊಳಗ ಬನ್ನಿ ಮಂದಿರದೊಳಗ ಬಂದ ಕೂಡಲೇ ನಿನ್ನ ನೋಡಿದಿನಿ ಆನಂದ ಆತು ಅರ್ಧ ಇಚ್ಛಾ ಮುಗಿತು ಇನ್ನೊಂದು ಇಚ್ಛಾ ಇತ್ತು ನಿನ್ನ ಚರಣವನ್ನ ಮುಟ್ಟಬೇಕು ಯಾವಾಗ ಮುಂದೆ ಬಂದ ನಿನ್ನ ಚರಣವನ್ನ ಮುಟ್ಟಿ ನನ್ನ ಹಣಿಯನ್ನ ನಿನ್ನ ಚರಣಕ್ಕೆ ಹಚ್ಚಿ ಅಪ್ಕೊಂಡು ನನ್ನನ್ನ ಸಾರ್ಥಕವನ್ನ ಮಾಡ್ಕೊಂಡೆ ಅಲ್ಲಿಗೆ ನನ್ನ ಇಚ್ಛಾ ಮುಗೀತು ಜರ ನಿನ್ನ ದರ್ಶನ ಪಡೆದ ಮ್ಯಾಗ ನಿನ್ನ ದರ್ಶನ ಆದ ಮ್ಯಾಲೆ ನನ್ನ ಮನಸ್ಸಿನ್ಯಾಗ ಜರ ಇಚ್ಛಾ ಉಳಿದಿತ್ತು ಅಂದ್ರ ಒಂದ ನೀನರ ಸುಳ್ಳಿರ್ಬೇಕು ಇಲ್ಲಾಂದ್ರ ನಾನರ ಸುಳ್ಳಿರ್ಬೇಕಂದ್ ನಾವು ಡೊಬ್ಬಾರ ಕುಮಾರ್